ಕ್ಯಾನ್ಸರ್ ಎಂಬ ಮಹಾಮಾರಿ ರೋಗಕ್ಕೆ ತುತ್ತಾದವರ ತಲೆ ಕೂದಲುಗಳು ಯಾಕೆ ಉದುರುತ್ತೆ ಅಂತ ನಿಮಗೆ ಗೊತ್ತಾ? 600 ವರ್ಷಗಳ ಹಿಂದೆ ನಿರ್ಮಿಸಲಾದ ತಾಜ್ ಮಹಲ್ ಅನ್ನು ಕಟ್ಟೋದಕ್ಕೆ ಆಗಿನ ಕಾಲದಲ್ಲಿ 2,500 ಕೋಟಿಯಷ್ಟು ಹಣ ಖರ್ಚಾಗಿತ್ತು ಅನ್ನೋ ಸಂಗತಿ ಬಗ್ಗೆ ನಿಮಗೆ ಗೊತ್ತಿರಬಹುದು. ಆದ್ರೆ ಈ ಭವ್ಯ ಸ್ಮಾರಕವನ್ನು ಈಗ ಕಟ್ಟಿದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಾ? ಹಾಗೂ ರೈಟ್ ಹ್ಯಾಂಡ್ ಅನ್ನು ಯೂಸ್ ಮಾಡುವವರಿಗೆ ಲೆಫ್ಟ್ ಹ್ಯಾಂಡ್ ಅನ್ನು ಯೂಸ್ ಮಾಡುವವರ ಜೊತೆ ಕಂಪೇರ್ ಮಾಡಿದ್ರೆ ಯಾವ ಹ್ಯಾಂಡ್ ಇಂದ ಯೂಸ್ ಮಾಡೋದು ಉತ್ತಮ ಅಂತ ನಿಮಗೆ ಗೊತ್ತಾ? ಮತ್ತು ಸಾಮಾನ್ಯವಾಗಿ ಕೆರೆ ಮತ್ತು ನದಿಗಳಂತ ನೀರಿನ ಆಕಾರಗಳಲ್ಲಿ ನೀರು ಇರುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋ ಸರ್ವೇ ಸಾಮಾನ್ಯ ಸಂಗತಿ. ಆದ್ರೆ ನೀವು ಯಾವತ್ತಾದ್ರೂ ರಕ್ತದಿಂದ ತುಂಬಿ ಹೋದ ಕೆರೆಯ ಬಗ್ಗೆ ಕೇಳಿದ್ದೀರಾ? ಹಾಗೂ ಮನುಷ್ಯನ ಯಾವ ಭಾಗದಲ್ಲಿ ಅತಿ ಹೆಚ್ಚು ಸ್ವೆಟ್ ಗ್ಲ್ಯಾಂಡ್ಸ್ ಗಳು ಇರ್ತವೆ ಅಂತ ನಿಮಗೆ ಗೊತ್ತಾ? ಅಷ್ಟೇ ಇಲ್ಲದೆ ಕೆಲವು ನೇಲ್ಸ್ ಗಳ ಮೇಲೆ ಈ ರೀತಿ ವೈಟ್ ಮಾರ್ಕ್ ಯಾಕೆ ಇರುತ್ತೆ ಅಂತ ನಿಮಗೆ ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ. ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಫ್ಯಾಕ್ಟ್ಸ್ ಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಮೇಲೆ ಟರ್ನ್ ಅಂತ ಒತ್ತಿ. ಫ್ಯಾಕ್ಟ್ ನಂಬರ್ 1. ಭಾರತದ ಕೆಲ ಹಳ್ಳಿಗಳ ಕಡೆ ನೇಲ್ಸ್ ಗಳ ಮೇಲೆ ಈ ರೀತಿ ವೈಟ್ ಮಾರ್ಕ್ ಇದ್ರೆ ಹಾಲಕ್ಕಿ ಪಕ್ಷಿಗಳು ವ್ಯಕ್ತಿಯ ಸುಂದರತೆಗೆ ಮೆಚ್ಚಿದ್ರೆ ಆತನ ಉಗುರಿಗೆ ಈ ರೀತಿ ಮಾರ್ಕ್ಗಳು ಉಂಟಾಗ್ತವೆ ಅನ್ನೋ ನಂಬಿಕೆ ಇದೆ. ಈ ನಂಬಿಕೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳು ನಂಗಂತೂ ಗೊತ್ತಿಲ್ಲ. ಆದ್ರೆ ಅಸಲಿಗೆ ಮನುಷ್ಯನ ಶರೀರದಲ್ಲಿ ಯಾವಾಗ ಐರನ್, ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಗಳ ಕೊರತೆ ಉಂಟಾಗುತ್ತೋ ಆವಾಗ ಈ ರೀತಿ ಮಾರ್ಕ್ಗಳು ಉಂಟಾಗ್ತವೆ. ಫ್ಯಾಕ್ಟ್ ನಂಬರ್ 2. ಚೀನಾ ಅಂದ್ರೆ ಫೇಕ್ ವಸ್ತುಗಳಂದ್ರೆ ಚೀನಾ ಅನ್ನೋ ಮಾತಿನಂತೆ ಚೀನಾದ ಮೋಸ ಜಾಲದ ಬಗ್ಗೆ ಭಾರತೀಯರಾದ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಪ್ರತಿಯೊಂದು ಬ್ರ್ಯಾಂಡ್ ವಸ್ತುಗಳನ್ನ ಫೇಕ್ ಆಗಿ ಅಂದ್ರೆ ನಕಲು ಮಾಡಿ ಮಾರೋದ್ರಲ್ಲಿ ಇವರದ್ದು ಎತ್ತಿದ್ದ ಕೈ. ಆದ್ರೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಚೀನಾದವರು ವಿಶ್ವದ ಬಲಿಷ್ಠ ಹಾಗೂ ಬ್ರ್ಯಾಂಡೆಡ್ ಕಂಪನಿಯಾದ ಆಪಲ್ ನ ಐಫೋನ್ ಅನ್ನು ಸಹ ಫೇಕ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರಿಂದ ನೀವೇನಾದ್ರೂ ಐಫೋನ್ ಅನ್ನು ತೆಗೆದುಕೊಳ್ಳೋ ನಿರ್ಧಾರದಲ್ಲಿದ್ರೆ ಅಂದ್ರೆ ಒಮ್ಮೆ ಐಫೋನ್ ಅನ್ನು ಚೆನ್ನಾಗಿ ಪರಿಶೀಲಿಸಿ ಖರೀದಿ ಮಾಡಿ. ಫ್ಯಾಕ್ಟ್ ನಂಬರ್ 3. ಇಂಟರ್ನ್ಯಾಷನಲ್ ಹೈಪರ್ಡ್ರಾಸಿಸ್ ಸೊಸೈಟಿಯ ರಿಸರ್ಚ್ ನ ಪ್ರಕಾರ ಮನುಷ್ಯನ ದೇಹದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚಿನ ಸ್ವೆಟ್ ಗ್ಲ್ಯಾಂಡ್ಸ್ ಗಳು ಇವೆಯಂತೆ. ಹಾಗೂ ಹೆಚ್ಚು ಸಂಖ್ಯೆಯ ಸ್ವೆಟ್ ಗ್ಲ್ಯಾಂಡ್ಸ್ ಗಳು ಅಂಗೈ, ಹಣೆ ಮತ್ತು ಪಾದದಲ್ಲಿ ಇರ್ತಾವಂತೆ. ಕೇವಲ ಮನುಷ್ಯನ ಕಾಲಿನ ಪಾದದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಸ್ವೆಟ್ ಗ್ಲ್ಯಾಂಡ್ಸ್ ಗಳು ಇರ್ತವೆ. ಮತ್ತು ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರು ತಮ್ಮ ಪಾದದಲ್ಲಿ ಕಡಿಮೆ ಸ್ವೆಟ್ ಗ್ಲ್ಯಾಂಡ್ಸ್ ಗಳು ಹೊಂದಿರ್ತಾರೆ. ಆದ್ರಿಂದ ಪುರುಷರ ಕಾಲಿಂದ ಬರೋ ಸ್ವೆಟ್ ಹೆಚ್ಚು ವಾಸನೆ ಬಂದ್ರೆ ಮಹಿಳೆಯರ ಕಾಲಿಂದ ಕಡಿಮೆ ವಾಸನೆ ಬರುತ್ತೆ. ಫ್ಯಾಕ್ಟ್ ನಂಬರ್ 4. ನೀವು ತಾಜ್ ಮಹಲ್ ಅನ್ನು ಯಾವುದಾದ್ರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ನಿಜ ಜೀವನದಲ್ಲಿ ನೋಡಿರಬಹುದು. ಇಂಥ ವಿಸ್ಮಯ ಸ್ಮಾರಕವನ್ನು ಕಟ್ಟಲು ಎಷ್ಟು ಖರ್ಚಾಗಿರಬಹುದು ಎಂಬುದನ್ನು ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ಹೌದು. ಅಸಲಿಗೆ 14ನೇ ಶತಮಾನದಲ್ಲಿ ನಿರ್ಮಾಣ ಹೊಂದಿದ ತಾಜ್ ಮಹಲ್ನ ಒಟ್ಟು ಖರ್ಚು 2,20,00,000 ಹಾಗೂ ಒಂದು ಸರ್ವೆ ಪ್ರಕಾರ ಈಗಿನ ಕಾಲದಲ್ಲಿ ಈ ರೀತಿಯ ಸ್ಮಾರಕವನ್ನು ಕಟ್ಟಲು ಏನಿಲ್ಲ ಅಂದ್ರೆ 5 ರಿಂದ 7 ಸಾವಿರ ಕೋಟಿಯಷ್ಟು ಹಣ ಖರ್ಚಾಗುತ್ತಂತೆ. ಫ್ರೆಂಡ್ಸ್, ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ಇಂದ ನಾವು ಗ್ರೋ ಆಗೋದಕ್ಕೆ ಸಾಧ್ಯ. ನಂಬರ್ 5. ರೋಗಗಳಲ್ಲಿ ಭಯಾನಕ ರೋಗ ಕ್ಯಾನ್ಸರ್ ರೋಗ ಅನ್ನೋ ಭಯಾನಕ ಸಂಗತಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ನೀವು ಕ್ಯಾನ್ಸರ್ ರೋಗದಿಂದ ಬಳಲು ಯಾವುದಾದ್ರೂ ರೋಗಿಯನ್ನು ಗಮನಿಸಿದ್ರೆ ಅವರ ಎಲ್ಲಾ ಕೂದಲುಗಳು ಉದುರಿ ಹೋಗಿರ್ತವೆ. ಆದ್ರೆ ಅಸಲು ಈ ರೀತಿ ಯಾಕೆ ಆಗುತ್ತೆ ಅಂತ ನಿಮ್ಗೆ ಗೊತ್ತಾ? ಹೌದು. ಅಸಲಿಗೆ ಕ್ಯಾನ್ಸರ್ ರೋಗಿಗಳಿಗೆ ಕಾಲಕಾಲಕ್ಕೆ ನೀಡೋ ಕೆಮೊಥೆರಪಿ ಅಡ್ಡ ಪರಿಣಾಮದಿಂದ ರೋಗಿಯ ಕೂದಲುಗಳು ಉದುರಿ ಹೋಗ್ತವೆ. ಫ್ಯಾಕ್ಟ್ ನಂಬರ್ 6. ಅರಣ್ಯಗಳಲ್ಲಿ ಕಂಡುಬರೋ ಕೆಲವು ಮರಗಳು ಉದ್ದವಾಗಿದ್ರೆ ಇನ್ನು ಕೆಲವು ಮರಗಳು ದಪ್ಪ ಗಾತ್ರವನ್ನು ಹೊಂದಿರ್ತವೆ. ಈ ಮರಗಳು ಎಷ್ಟೇ ದಪ್ಪ ಹಾಗೂ ಉದ್ದ ಇದ್ರೂ ಸಹ ಅದರ ಹೈಟ್ ಹಬ್ಬ ಅಂದ್ರೂ 150 ರಿಂದ 200 ಫೀಟ್ ಆಗಿರುತ್ತೆ. ಆದ್ರೆ ನಿಮಗೆ ಗೊತ್ತಾ ಫ್ರೆಂಡ್ಸ್, ಆಸ್ಟ್ರೇಲಿಯಾ ಕಾಡಿನಲ್ಲಿರೋ ಅಕ್ಯುಲೆಪ್ಸ್ ಅನ್ನೋ ಮರ 100 ಅಲ್ಲ 200 ಅಲ್ಲ 300 ಅಲ್ಲ ಬರೋಬ್ಬರಿ 482 ಫೀಟ್ ಉದ್ದವನ್ನು ಹೊಂದಿ ವರ್ಲ್ಡ್ ರೆಕಾರ್ಡ್ ಸಾಧಿಸಿತ್ತಂತೆ. ಆದ್ರೆ ದುರಾದೃಷ್ಟವಶಾತ್ 2011ರಲ್ಲಿ ಈ ಮರ ಪ್ರಾಕೃತಿಕ ವಿಕೋಪಕ್ಕೆ ಸಿಕ್ಕು ಧರೆಗುರುಳಿತ್ತು. ಫ್ಯಾಕ್ಟ್ ನಂಬರ್ 7. ಸಾಮಾನ್ಯವಾಗಿ ಸಮುದ್ರ ಅಥವಾ ಸಾಗರಗಳ ನೀರಿನ ಬಣ್ಣ ನೀಲಿ ಅಥವಾ ಬಿಳಿಯಾಗಿರುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಗುಲಾಬಿ ಬಣ್ಣದ ಲೇಖನ ನೋಡಿದ್ದೀರಾ? ಇಲ್ಲ ಅಂದ್ರೆ ಇಲ್ಲಿ ನೋಡಿ. ಸೈಬೇರಿಯಾದ ಬರ್ಲಿಸ್ಕೋನೋ ಈ ಲೇಕ್ ಪಿಂಕ್ ಕಲರ್ ಅಲ್ಲಿ ಇದ್ದು ಈ ಲೇಕಲ್ಲಿ ರೈಲು ಸಂಚಾರ ಕೂಡ ಇದೆಯಂತೆ. ಆದ್ರೆ ಈ ಲೇಕಲ್ಲಿ ಗೂಡ್ಸ್ ರೈಲುಗಳಿಗೆ ಮಾತ್ರ ಅವಕಾಶವಿದ್ದು ಸೇಫ್ಟಿ ದೃಷ್ಟಿಯಿಂದ ಪ್ಯಾಸೆಂಜರ್ ರೈಲು ಸಂಚಾರವನ್ನು ಬ್ಯಾನ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಈ ನೀರೆಲ್ಲ ಹಿಂದಿನ ಕಾಲದಲ್ಲಿ ಬದುಕಿದ್ದ ದೈತ್ಯಾಕಾರದ ರಾಕ್ಷಸನ ತಂಗಿಯ ರಕ್ತವಂತೆ. ಆದರೆ ವಿಜ್ಞಾನಿಗಳು ಇದೊಂದು ಮೂಢನಂಬಿಕೆ ಎಂದು ಸ್ಪಷ್ಟಪಡಿಸಿ ಈ ನೀರಲ್ಲಿ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಹೆಚ್ಚಾಗಿರೋದ್ರಿಂದ ಈ ನೀರು ಈ ರೀತಿ ಕಾಣ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಫ್ಯಾಕ್ಟ್ ನಂಬರ್ 8. 1989ರ ಅಮೆರಿಕನ್ ಹೆಲ್ತ್ ರಿಸರ್ಚ್ ನ ಪ್ರಕಾರ ಯಾವ ವ್ಯಕ್ತಿ ಲೆಫ್ಟ್ ಹ್ಯಾಂಡಿ ಆಗಿರ್ತಾನೋ ಆ ವ್ಯಕ್ತಿ ರೈಟ್ ಹ್ಯಾಂಡ್ ಅನ್ನು ಯೂಸ್ ಮಾಡೋ ವ್ಯಕ್ತಿಗಿಂತ ಹೆಚ್ಚು ಬುದ್ಧಿಶಾಲಿ ಆಗಿರ್ತಾನಂತೆ. ರಿಸರ್ಚ್ ತಿಳಿಸಿದ ಈ ಮಾತು ನಿಜಾನ ಅಥವಾ ಸುಳ್ಳು ಅಂತ ನಿಮ್ಮ ವೈಯಕ್ತಿಕ ಅಭಿಪ್ರಾಯನ ತಪ್ಪದೇ ಕಮೆಂಟ್ ಮಾಡಿ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಿಂದ ನಿಮಗೆ ಅಟ್ಲೀಸ್ಟ್ 1% ನಾಲೆಜ್ ಆದರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ಗುಡ್ ಡೇ.